ಜನರ ಸಮಸ್ಯೆ ಆಲಿಸಲು ಸರ್ಕಾರ ಮಾಡಿರೋ ನೂತನ ಪ್ಲಾನ್ ಭರ್ಜರಿಯಾಗಿ ಸಾಗ್ತಿದೆ. ಮನೆ ಬಾಗಿಲಿಗೆ ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎನ್ನುವ ಜನಸ್ಪಂದನ ಕಾರ್ಯಕ್ರಮಕ್ಕೆ 3ನೇ ದಿನವೂ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಸಾಲು ಸಾಲು ಜನರು ಸಮಸ್ಯೆಗಳ ಸರಮಾಲೆ, ಮನವಿ ಪತ್ರ ಹಿಡಿದು ಭರವಸೆಯೊಂದಿಗೆ ಬಂದಿರೋ ಜನ. ಬೆಂಗಳೂರಿನಲ್ಲಿ ನಡೆಯುತ್ತಿರೋ ಜನಸ್ಪಂದನ ಕಾರ್ಯಕ್ರಮ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಜನಸಾಮಾನ್ಯರ ಸಂಕಷ್ಟಗಳಿಗೆ ಕಿವಿಯಾಗಿದ್ದಾರೆ. ಜನಸ್ಪಂದನದ 3ನೇ ದಿನವಾದ ಇವತ್ತು ಶಿವಾಜಿನಗರ, ಪುಲಕೇಶಿನಗರ, ಹೆಬ್ಬಾಳ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಡಿಕೆಶಿ ಆಲಿಸಿದ್ರು. ಡಿಕೆ ಶಿವಕುಮಾರ್ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಶಿವಾಜಿನಗರದ ಶಾಲಾ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಟ್ರಿಪ್ ಹಾಕಿದ್ದ ಸೂಜಿ ಇನ್ನೂ ಕೈಯಲ್ಲೇ ಇತ್ತು. ಇಂದು ಡಿಸಿಎಂ ಡಿಕೆ ಕಣ್ಣು ಕಾಣದ ವೃದ್ಧ ದಂಪತಿಗೆ ಸಹಾಯ ಮಾಡಿದ್ದು ವಿಶೇಷವಾಗಿತ್ತು. ರೇಷನ್ ಇಲ್ಲವೆಂದ ದಂಪತಿಗೆ ಧನ ಸಹಾಯ ಮಾಡಿ ವೃದ್ಧನ ಕೈ ಹಿಡಿದು ಭರವಸೆ ನೀಡಿತ್ತು. ಜನರ ಮೆಚ್ಚುಗೆಗೆ ಕಾರಣವಾಯಿತು. ನಮಗೆ ಊಟಕ್ಕೂ ಗತಿ ಇಲ್ಲ, ಒಂದು ಹೊತ್ತು ಊಟಕ್ಕೂ ನಮಗೆ ಗತಿ ಇಲ್ಲ. ನಮ್ಮ ಯಜಮಾನರು BPL ಕಾರ್ಡ್ ಕಟ್ ಮಾಡಿದ್ದೀವಿ, 8 ತಿಂಗಳಾಯ್ತು ಕಟ್ ಮಾಡಿದ್ದಾರೆ. ಎಲ್ಲ ಕಡೆ ಸುತ್ತು ಬಂದಿದ್ದೀವಿ, ಎಲ್ಲ ಆಫೀಸ್ಗೆ ಹೋಗಿದ್ದೀವಿ, ಯಾರು ಏನೂ ಮಾಡಲಿಲ್ಲ ಸರ್. ಅದಕ್ಕೆ ಲಾಸ್ಟಿಗೆ ಇಲ್ಲಿ ಸಾಹೇಬ್ರ ಹತ್ರ ಬಂದು ಕೊಟ್ಟಿದ್ದೀವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸರ್. DC ಸಾಹೇಬ್ರಿಗೆ ಕೊಟ್ಟಿದ್ದೀನಿ, ಮಾಡಿಕೊಡ್ತಾರೆ, ನಿಮ್ಮ ಮನೆಗೆ ಬರುತ್ತೆ ಕಾರ್ಡು ಅಂತ ಹೇಳಿದ್ದಾರೆ. TV9 ಕೇಳಿದ್ವಿ, TV9 ಹೇಳಿದ್ವಿ 10 ಗಂಟೆ ನ್ಯೂಸಲ್ಲಿ, ಅದು ಕೇಳ್ಕೊಂಡು ನಾವು ಬಂದಿದ್ದೀವಿ. ಇನ್ನೂ ಜನರ ಅಹವಾಲು ಸ್ವೀಕರಿಸಿದ ಡಿಕೆಶಿಗೆ ಭೈರತಿ ಸುರೇಶ್, ರಿಜ್ವಾನ್ ಹರ್ಷದ್, JC ಶ್ರೀನಿವಾಸ್ ಸಾಥ್ ನೀಡಿದ್ರು. ಇದೇ ವೇಳೆ ಕೆರೆಗಳ ಅಭಿವೃದ್ಧಿಗೆ ಮಾಡಿರೋ ಕೆರೆ ಮಿತ್ರ ಹಾಗೂ ಹಸಿರು ಉದ್ಯಾನ ಮಿತ್ರ ಆಪ್ಗಳಿಗೂ ಚಾಲನೆ ನೀಡಿದ್ರು. ಜನ ಸರ್ಕಾರಕ್ಕೆ ಹುಡ್ಕೊಂಡು ಹೋಗ್ಕೂಡುದು, ಸರ್ಕಾರ ಜನರ ಬಾಗ್ಲಕ್ಕೆ ಬರಬೇಕು ಅಂತ ಹೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಜನಸ್ಪಂದನ ಬಾಗಿಲಿಗೆ ಬಂತು ಸರ್ಕಾರ ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮುಕ್ತವಾಗಿ ಇಲ್ಲಿ ಬಂದು ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಬಹುದು, ಮನವಿಯನ್ನು ಸಲ್ಲಿಸಬಹುದು. ಅದಕ್ಕಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜನಸ್ಪಂದನದ ಬಳಿಕ ಡಿಕೆಶಿ ರಸ್ತೆಯ ದುರಸ್ತಿ ಕಾಮಗಾರಿ ಪರಿಶೀಲಿಸಿದರು. ಈ ಬಗ್ಗೆ ಟ್ವೀಟ್ ಮಾಡಿ, ಶಿವನ್ ಶೆಟ್ಟಿ ಗಾರ್ಡನ್ನ RBANM ಹೈಸ್ಕೂಲ್ ಮೈದಾನದ ಬಳಿಯ ಹದಗೆಟ್ಟ ರಸ್ತೆಯ ದುರಸ್ತಿ ಕಾಮಗಾರಿಯನ್ನ ಇಂದು ಪರಿಶೀಲಿಸಿ ಶೀಘ್ರವೇ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಅಂತಂದ್ರು. KR ಪುರಂನಿಂದ ಆರಂಭವಾದ ಕಾರ್ಯಕ್ರಮ ವಿವಿಧ ಕ್ಷೇತ್ರಗಳಲ್ಲೂ ಸದ್ದು ಮಾಡುತ್ತಿದೆ. ಸದ್ಯ 3 ಕಾರ್ಯಕ್ರಮಗಳಿಂದ 5,000ಕ್ಕೂ ಹೆಚ್ಚು ದೂರುಗಳು ಹರಿದು ಬಂದಿವೆ. ಅನಿಲ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.